So hi guys, come let's learn English. So today I am going to teach you sentences regarding rain guys. ಇವತ್ತು ನಾನು ನಿಮಗೆ ಮಳೆ ಬಗ್ಗೆ ಯಾವ ತರ ಸೆಂಟೆನ್ಸಸ್ ಮಾಡಬೇಕೆಂದು ಹೇಳಿಕೊಡುತ್ತೇನೆ ಗೈಸ್. ಎಕ್ಸಾಂಪಲ್, ಸ್ವಲ್ಪ ಮಳೆ ಬೀಳ್ತಾ ಇದೆ, ಜಾಸ್ತಿ ಏನಿಲ್ಲ, ಸ್ವಲ್ಪ ಮಳೆ ಬೀಳ್ತಾ ಇದೆ ಅಂದ್ರೆ ಇಟ್ ಈಸ್ ಡ್ರಿಸ್ಲಿಂಗ್ ಔಟ್ಸೈಡ್. ಇಟ್ ಈಸ್ ಡ್ರಿಸ್ಲಿಂಗ್ ಔಟ್ಸೈಡ್. ಸ್ವಲ್ಪ ಮಳೆ ಬೀಳ್ತಾ ಇದೆ ಅಂದ್ರೆ ಡ್ರಿಸ್ಲಿಂಗ್ ಅನ್ನುತ್ತಾರೆ. ಜಾಸ್ತಿ ಮಳೆ ಬೀಳ್ತಾ ಇದೆ ಅಂತಂದ್ರೆ ಇಟ್ ಈಸ್ ರೇನಿಂಗ್ ಹೆವಿಲಿ. ಇಟ್ ಈಸ್ ರೇನಿಂಗ್ ಹೆವಿಲಿ ಅಂದ್ರೆ ತುಂಬಾ ಜಾಸ್ತಿ ಮಳೆ ಬೀಳ್ತಾ ಇದೆ. ಸೊ ಯಾವಾಗ್ಲೂ ನೀವು ರೇನ್ ವರ್ಡ್ ಯೂಸ್ ಮಾಡಿದ್ರೆ ಕಂಪಲ್ಸರಿ ಇಟ್ ಯೂಸ್ ಮಾಡಲೇಬೇಕು ಗೈಸ್. ಇದು ರೂಲ್ ಇದೆ ಇಂಗ್ಲಿಷ್ ನಲ್ಲಿ. ನೀವು ರೇನ್ ಯೂಸ್ ಮಾಡಿದ್ರೆ ಇಟ್ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಇಟ್ ಈಸ್ ರೇನಿಂಗ್ ಔಟ್ ಸೈಡ್, ಹೊರಗಡೆ ಮಳೆ ಬೀಳ್ತಾ ಇದೆ. ಇಟ್ ವಾಸ್ ರೇನಿಂಗ್ ಔಟ್ ಸೈಡ್, ಹೊರಗಡೆ ಮಳೆ ಬೀಳ್ತಾ ಇತ್ತು. ಇಟ್ ವಿಲ್ ರೇನ್ ಟುಮಾರೋ, ನಾಳೆ ಮಳೆ ಬೀಳುವುದು. ಸೊ ಯಾವಾಗ್ಲೂ ರೇನ್ ಯೂಸ್ ಮಾಡಿದ್ರೆ ಇಟ್ ಯೂಸ್ ಮಾಡಬೇಕು. ರೇನ್ ಡ್ರೆಂಚ್ಡ್ ಮೀ ಅಂದ್ರೆ ಏನು ಗೈಸ್? ರೇನ್ ಡ್ರೆಂಚ್ಡ್ ಮೀ ಅಂದ್ರೆ ಮಳೆ ನನ್ನನ್ನ ನೆನೆಸಿಬಿಟ್ಟಿದೆ. ಮಳೆ ನನ್ನನ್ನ ನೆನೆಸಿಬಿಟ್ಟಿದೆ. ಎಕ್ಸಾಂಪಲ್, ರೇನ್ ಡ್ರೆಂಚ್ಡ್ ಮೀ so that I got wet. So please do subscribe to my channel guys. Thank you so much.